ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಲ್ಕೊಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಯಾವ್ದ್ರ ಬಗ್ಗೆ ಆಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಈ ವಿಡಿಯೋನ ಎಂಡ್ವರೆಗೂ ನೋಡ್ತಾನೆ ಇರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನನ್ನ ವೀಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತು ಸ್ಯಾಟರ್ಡೆ, 4th ಸ್ಯಾಟರ್ಡೆ. ನಮ್ಮ ಅಕ್ಕಂಗೂ ರಜಾ, ನಾನು ಮನೆಯಲ್ಲೇ ಇದ್ದೀನಿ. ಇವತ್ತು ಕಾಲೇಜ್ಗೆ ಹೋಗಿಲ್ಲ ಬಿಕಾಸ್ ಇವತ್ತು ಒಂದೇ ಕ್ಲಾಸ್ ಇದ್ದಿದ್ದು. ಆ ಕ್ಲಾಸ್ ಅಟೆಂಡ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಅಂತ ಹೋಗಿಲ್ಲ. ಆ್ಯಂಡ್ ನಾನು ಅಮ್ಮ ಇವಾಗ ಎಲ್ಗೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಿಮಗೂ ಗೊತ್ತಾಗುತ್ತೆ. ಈ ವ್ಲಾಗ್ನ ಎಂಡ್ವರೆಗೂ ನೋಡ್ತಾ ಇದ್ದೀವಿ. ಹೊರಡೋಣ. ಈ ಸ್ಲಿಪ್ಪರ್ಸ್ನ ನಾನು ನನ್ನ ಬರ್ಡೇಗಿಂತ ಮುಂಚೆನೇ ತಗೊಂಡೆ. ಬರ್ಡೇ ಟೈಮಲ್ಲಿ ಹಾಕೋಣ ಅಂತ, ಬಟ್ ಹಾಕೋಕ್ಕೆ ಆಗಿರಲಿಲ್ಲ. ಇವತ್ತು ಇದನ್ನು ಹಾಕ್ತಾಯಿದ್ದೀನಿ. ನೋಡೋಣ ಯಾವ ಥರ ಕಾಣಿಸುತ್ತೆ ಇದು ಅಂತ. ಚೆನ್ನಾಗೇ ಕಾಣಿಸ್ತಾ ಇದೆ. ನಾನು ಇಷ್ಟಪಟ್ಟು ತಗೊಂಡಿದ್ದಕ್ಕೂ ಸಾರ್ಥಕ ಆಯಿತು. ಸೂಪರ್ ಅಂತ ನನಗೆ ಅನಿಸ್ತಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಅಮ್ಮ ಫೈನಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ವಿಜಯನಗರ್ಗೆ ಹೋಗಿ ಆಟೋ ಹತ್ಕೊಂಡು ಹೋಗಬೇಕು. ಇದಂತೂ 1000 ಸತಿ ಹೇಳಿದ್ದೀನಿ, ವಿಜಯನಗರ್ಗೆ ಹೋಗಿ ಆಟೋ ಹತ್ಕೊಂಡು ಹೋಗಬೇಕು ಅಂತ. ನೀವೇನಾದ್ರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ರೆ ನಿಮಗೆ ಈ ಮಾತು ಹೊಸದಾಗಿ ಅನ್ನಿಸ್ಬೋದು. ಬಟ್ ರೆಗ್ಯುಲರ್ ಆಗಿ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದರೆ ನೀವಂತೂ ನೋಡೇ ಇರ್ತೀರಾ, ಈ ಡೈಲಾಗ್ನ ಕೇಳಿಸ್ಕೊಂಡೇ ಇರ್ತೀರಾ. ನಾನು ಅಮ್ಮ ಇಬ್ಬರು ರೆಡಿಯಾಗಿ ಹೊರಟ್ವಿ. ಇನ್ನೇನು ಆ್ಯಸ್ ಯೂಶ್ವಲ್ ನಮ್ಮ ಆಟೋ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಸ್ಯಾಟರ್ಡೆ. ಮಕ್ಕಳಿಗೆ 6 ಗಂಟೆಗೆ ಟ್ಯೂಷನಿಗೆ ಬನ್ನಿ ಅಂತ ಹೇಳಿದ್ದೀನಿ. ಬಿಕಾಸ್ ಎಕ್ಸಾಮ್ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹೊತ್ತೇ ಟ್ಯೂಷನ್ ಮಾಡ್ತೀನಿ. ಡೈಲಿ 5 ಗಂಟೆಯಿಂದ 8 ಗಂಟೆ ಅನ್ನಂಗೆ ಮಾಡ್ತಿದ್ದೆ. ಬಟ್ ಇವತ್ತು ಸಿಟಿಗೆ ಹೋಗಬೇಕಿತ್ತು ಅಂತ 6 ಗಂಟೆಯಿಂದ ಒಂದು 8:30ವರೆಗೂ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ನಾವು 6 ಅಷ್ಟೊತ್ತಿಗೆ ವಾಪಸ್ ರಿಟರ್ನ್ ಹೋಗಬೇಕು. ಹಾಗೆ ಮಕ್ಕಳಿಗೆ ಎಲ್ಲರಿಗೂ ಎಕ್ಸಾಮ್ ಇರೋ ಕಾರಣ ನಾನು ಸಂಡೇ ಕೂಡ ಟ್ಯೂಷನ್ ಮಾಡ್ತಾಯಿದ್ದೀನಿ. ಸ್ಕೂಲಲ್ಲಿ ಸ್ಪೆಷಲ್ ಕ್ಲಾಸಸ್ ಥರ ಸ್ಪೆಷಲ್ ಟ್ಯೂಷನ್ಸ್ ಆಗಿದೆ. ಇದು ಎಕ್ಸಾಮ್ ಟೈಮಲ್ಲಿ ಮಾತ್ರ. ಲಾಸ್ಟ್ ಇಯರು ಮಿಡ್ ಟರ್ಮ್ ಟೈಮಲ್ಲೇ ಈ ಥರ ಸಂಡೇ ಕ್ಲಾಸಸ್ನ ತಗೋತಿದ್ದು. 2 ವಾರದಿಂದನೂ ತಗೋತಾನೇ ಇದ್ದೀನಿ. ನೀವೇನಾದ್ರು ನನ್ನ ವ್ಲಾಗ್ಸ್ನ ರೆಗ್ಯುಲರಾಗಿ ನೋಡ್ತಿದ್ರೆ ಈ ರೋಡ್ನ ನೋಡೇ ಇರ್ತೀರ. ನಾವಿವತ್ತು ಬಂದಿರೋದು ಗಾಂಧಿ ಬಜಾರ್ಗೆ, ಹಾಸನಲ್ಲಿರೋ ಗಾಂಧಿ ಬಜಾರ್ಗೆ. ನಾನು ಕಿವಿಗೆ ಗನ್ ಶೂಟ್ ಮಾಡಿಸಿದ್ದು ಲಾಸ್ಟ್ ಮಂತೆ ಆಗಸ್ಟಲ್ಲೇ ಮಾಡಿಸಿದ್ದು. ಸುಪ್ರಿಯಾ ಮಾಡಿಸಿದ್ದು. ಇದು ಒಂದು ಫುಲ್ ಸರ್ಪ್ರೈಸಿಂಗ್ ಆಗೇ ಇತ್ತು. ಬರ್ಡೇ ದಿನವೇ ಮಾಡಿಸಿದ್ರೆ ಇನ್ನು ಅಳ್ತೀನಿ ಅಂತ 1 ಮಂತ್ ಮುಂಚೆನೇ ಕಿವಿನ ಚುಚ್ಚಿಸಿದ್ರು. ಬಟ್ ಗನ್ ಶೂಟ್ ಆಗಿದ್ದರಿಂದ ನಂಗೆ ಸ್ವಲ್ಪ ಕಿವಿ ಗಾಯ ಆಗಿತ್ತು. ಅದಕ್ಕೆ ಓಲೆ ಅವತ್ತೇ ಹಾಕಿರಲಿಲ್ಲ. ಇವತ್ತು ಓಲೆ ತಗೊಳ್ಳೋಣ ಅಂತ ಬಂದಿದ್ದೀವಿ. ಯಾವುದಾದ್ರೂ ಚೆನ್ನಾಗಿರೋ ಓಲೆನ ಸೆಲೆಕ್ಟ್ ಮಾಡಿಕೊಂಡು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ನನಗೆ ಯಾಕೋ ಅಂಗಡಿಲಿ ಇಷ್ಟ ಆಗಲಿಲ್ಲ. ಬೇರೆ ಶಾಪಿಗೆ ಬಂದು ಪಟ್ ಅಂತ ಬೇಗ ಒಂದು ಇಯರಿಂಗ್ನ ಫೈನಲೈಸ್ ಮಾಡಿದೆ. ಬಿಕಾಸ್ ನಮಗೆ ಜಾಸ್ತಿ ಟೈಮು ಇರಲಿಲ್ಲ. ಅದಕ್ಕೆ ಇದು ಪುಟಾಣಿ ವ್ಲಾಗ್ ಆಗಿರುತ್ತೆ. ಜಾಸ್ತಿ ಏನು ದೊಡ್ಡದಾಗಿಲ್ಲ ವ್ಲಾಗು. 10 ರೂಪಾಯಿ ಸೊಪ್ಪಿಗೆ 2 ಕತ್ತಿಗೆ ಎಲ್ಲ ಸೊಪ್ಪು 5 ರೂಪಾಯಿ ಆಯಿತು. ಗಾಡಿ 10 ರೂಪಾಯಿ ಒಂದು ಮಾರೋದು 2. ಅದೊಂದು ಅಲ್ವಾ ಗೈಸ್. ನಾವು ಆಟೋ ಹತ್ತೋದನ್ನ ವಿಡಿಯೋ ಮಾಡಿಲ್ಲ. ಯಾಕಂದರೆ ಅಲ್ಲೊಂದು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಅವ್ರನ್ನೂ ನಮ್ಮ ಆಟೋಗೆ ಹತ್ತಿಸ್ಕೊಂಡು ಬಂದಿದ್ದಕ್ಕೆ ಆ ಟೆನ್ಷನ್ ಆಗಾಬ್ರಿ ನಂಗೆ ವಿಡಿಯೋ ಮಾಡಬೇಕನ್ನೋದೇ ನೆನಪಾಗಲಿಲ್ಲ. ಅದಕ್ಕೆ ಮಾಡಿಲ್ಲ. ಇದು ತುಂಬ ಪುಟಾಣಿ ವ್ಲಾಗು. ಯಾಕಂದರೆ ನಾವು ಸಿಟಿಗೆ ಹೋಗಿದ್ದು ಒಂದೇ ಕೆಲಸ ಇಟ್ಕೊಂಡು. ನಮಗೆ ಜಾಸ್ತಿ ಟೈಮು ಇರಲಿಲ್ಲ, ಕೆಲಸನೂ ಏನು ಜಾಸ್ತಿ ಇರಲಿಲ್ಲ. ವಾಪಸ್ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ 6 ಗಂಟೆನೇ ಆಗಿತ್ತು. ಟ್ಯೂಷನಿಗೆ ಮಕ್ಕಳು ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗಿ ನೋಡೋಣ. ಕೊನೆಗೂ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಯಾವ ಓಲೆ ತಗೊಂಡೆ ಅಂತ ಹಾಕಿದ್ದೀನಿ. ಎಂಡ್ವರೆಗೂ ನೋಡ್ತಾ ಇರಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಫಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಪಲ್ಗೋಣಿ ವ್ಲಾಗ್ಸ್. ಆ್ಯಂಡ್ ಹಾಗೆ ಇದೇ ಇಯರಿಂಗ್ಸ್ನ ನಾನು ತಗೊಂಡಿದ್ದು ನೆನ್ನೆ. ನನಗಂತೂ ತುಂಬ ಇಷ್ಟ ಆಯಿತು. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.